ಸರ್ಕಾರ ನಡೆಸ್ತಕ್ಕಂಥವರು ರಾಜ್ಯ ಸರ್ಕಾರ. ಇದು ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ವರ್ಷ ನಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ 55% ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷಕ್ಕೂ ನಾವು ಕಂಪ್ಯಾರಿಸನ್ ಮಾಡೋದಾದರೆ ವರ್ಷ ಎಷ್ಟೇನ ಅದು 266 ಮಿಲಿಮೀಟ್ರ 266 ಮಿಲಿಮೀಟ್ರ್ ರೆಕಾರ್ಡ್ ಆಗಿದೆ ರೈನ್ಫಾಲು. 63. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆರಾಯನ ಒಂದು ಆರ್ಭಟ ಇವತ್ತು ರೈತರ ಬದುಕಿನ ಮೇಲೆ ಆಗಿರ್ತಕ್ಕಂಥ ಪರಿಣಾಮ. ಅದರಲ್ಲೂ 902 ಕೋಟಿ ರೂಪಾಯಿಯಷ್ಟು ಇವತ್ತು ಸಂಪೂರ್ಣವಾಗಿ ಕೃಷಿ ಪ್ರದೇಶ ಅವ್ರು ಬೆಳೆದಂಥ ಜಮೀನುಗಳು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿರೋವಂಥದ್ದು. ಇದು ರಿಪೋರ್ಟ್ ಆಗಿದೆ. ಅದರಲ್ಲಿ 2 ಹೆಕ್ಟೇರ್ಗಿಂತ ಕಮ್ಮಿ ಇಟ್ಕೊಂಡಿರ್ತಕ್ಕಂಥವ್ರು ಹತ್ತತ್ರ 650 ಕೋಟಿ ರೂಪಾಯಿ ಲಾಸ್ ಆಗಿದೆ. 2 ಹೆಕ್ಟೇರ್ಗಿಂತ ಜಾಸ್ತಿ ಇಟ್ಕೊಂಡಿರ್ತಕ್ಕಂಥ ಜಮೀನ್ದಾರರು ಹತ್ತತ್ರ 259 ಕೋಟಿ, ಒಟ್ಟಾರೆಯಾಗಿ 902 ಕೋಟಿ ರೂಪಾಯಿಯಷ್ಟು ಸಂಪೂರ್ಣವಾಗಿ ಕೃಷಿ ಪ್ರದೇಶ ರೈತರದು ಜಮೀನುಗಳಲ್ಲಿ ಭಾಳ ಪೆಟ್ಟನ್ನು ತಿಂದಿದ್ದಾರೆ, ಲಾಸ್ ಆಗಿದೆ. ಈಗ ಇನ್ನೊಂದು ಕಡೆ ನಿನ್ನೆ ಸಂವಾದ ಮಾಡಬೇಕಾದ್ರೆ ರೈತರು ಹೇಳೋವಂಥದ್ದು, ಇವತ್ತೇನು ಕೆಲವೊಂದಷ್ಟು ವರದಿಗಳನ್ನ ರಾಜ್ಯ ಸರ್ಕಾರದ ಕಡೆಯಿಂದ ವರದಿ ಮಾಡ್ತಾ ಇದ್ದಾರೆ. ಆ ವರದಿ ಒಂದು ರೀತಿ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ಅಂತಕ್ಕಂಥದ್ದು ರೈತರ ಭಾವನೆ. ಎಲ್ಲರ ಜಮೀನ ಪ್ರದೇಶಗಳಿಗೂ ಬಂದು ಇದು ಜಂಟಿ ಸರ್ವೆ ಅಂತಕ್ಕಂಥದ್ದನ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ, ಅದು ಒಂದು ಸರಿಯಾದ ರೀತಿ ಆಗ್ತಾ ಇಲ್ಲ. ನಮ್ಮೆಲ್ರಿಗೂ ಕೂಡ ಅದು ಸರಿಯಾದ ರೀತಿ ಒಂದು ಪರಿಹಾರ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಇದು ಸರಿಯಾದಂಥ ಹೆಜ್ಜೆ ಇಡ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಭಾಳ ಆತಂಕದಿಂದ ನಿನ್ನೆ APMC ಯಾರ್ಡ್ನಲ್ಲಿ ಸಂವಾದದಲ್ಲಿ ಅದೊಂದು ಭಾಳ ಪ್ರಮುಖವಾದಂಥ ಒಂದು ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಇದರ ಮಧ್ಯದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ಇವತ್ತು ಇನ್ಶೂರೆನ್ಸು ಕ್ರಾಪ್ ಲಾಸ್ಗೆ ಪ್ಲಸ್ಸು ಅಗ್ರಿಕಲ್ಚರ್ ಲಾಸ್ ಇರ್ಬೋದು, ಆರ್ಟಿಕಲ್ಚರ್ ಲಾಸ್ ಇರ್ಬೋದು, ತೋಟಗಾರಿಕೆ ಇಲಾಖೆದು ಇವೆಲ್ಲವೂ ಕೂಡ ಅವರು ಇನ್ಶೂರೆನ್ಸ್ ಮೂಲಕ ಬೇರ್ ಮಾಡಬೇಕಾಗ್ತದೆ. ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಇಲ್ಲಿ ಒಂದು ಕಡೆ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ರಾಜ್ಯ ಸರ್ಕಾರ ಈ ಜಂಟಿ ಇದು ವರದಿಗಳನ್ನ ಮಾಡಬೇಕಾದ್ರೆ, ಸಮೀಕ್ಷೆಗಳು ಮಾಡಬೇಕಾದ್ರೆ ಇದನ್ನು ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಕೂಡ ಇವತ್ತು ತಲುಪಿಸ್ತಕ್ಕಂಥದ್ದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದೆ. ಏಕೆಂದರೆ ರೈತರ ಜೊತೆ ಸಂವಾದ ಮಾಡಿದಾಗ ಇವೆರಡು ಪ್ರಮುಖವಾದಂಥ ಅಂಶವನ್ನು ಮುಂದಿಟ್ಟಿದ್ದಾರೆ. ಒಂದು ಪರಿಹಾರ ಎಕರೆಗೆ 25,000, ಜೊತೆಯಲ್ಲಿ ಜಂಟಿ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ನಮ್ಮೆಲ್ಲರನ್ನು ಬಂದು ಕೇಳ್ತಾ ಇಲ್ಲ. ಎಷ್ಟು ಪರ್ಸೆಂಟೇಜು ರೈತರು ಹೊಲ ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದಿಲ್ಲ. ಇದನ್ನು ಸರಿಯಾಗಿ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಒಳ್ಳೆ ರೀತಿಯ ಒಂದು ವರದಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಒಂದು ಆತಂಕದಲ್ಲಿರ್ತಕ್ಕಂಥ ಒಂದು ವಿಚಾರ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಕ್ಕಂಥದ್ದು, ಒತ್ತಾಯನವನ್ನು ಮಾಡ್ತಕ್ಕಂಥದ್ದು ರೈತರ ಪರವಾಗಿ. ಕಳೆದ 1-1.5 ತಿಂಗಳಿಂದ ಮಳೆಯಿಂದಾಗಿ ಸಾಕಷ್ಟು ಹಾನಿ ಏನು ಉಂಟಾಗಿದೆ. ಬಹುಶಃ ಜಾನುವಾರುಗಳು 100ಕ್ಕಿಂತ ಹೆಚ್ಚು ಜಾನುವಾರುಗಳು ತೀರ್ಕೊಂಡು ಹೋಗಿದೆ ಅನ್ನೋದು ಒಂದು ರಿಪೋರ್ಟ್ ಓದ್ತಾ ಇದ್ದೇನೆ. ಬಹುಶಃ ಒಂದು 4 ಜನ ರೈತರು ಸಿಡ್ಲು ಬಡಿದು ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ಒಂದಷ್ಟು ಪ್ರಕಟಣೆಗಳು ಹೊರಡಿಸಿದ್ರಿ. ಚಿಂಚೋಳಿ ತಾಲೂಕಿನಲ್ಲಿ ಅದು ಕೂಡ ನೋಡ್ತಾ ಇದ್ದೆ. ಬಟ್ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೃಷ್ಣ ಕಚೇರಿಯಲ್ಲಿ ಕೂತು ಜಿಲ್ಲಾಡಳಿತಕ್ಕೆ, ಜಿಲ್ಲಾಧ್ಯಕ್ಷಗಳ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಈ ಇನ್ಶೂರೆನ್ಸು ಕೂಡ ಕಳೆದ ವರ್ಷ ಬಹುಶಃ 640 ಕೋಟಿ ರೂಪಾಯಿಯಷ್ಟು, 672 ಕೋಟಿ ರೂಪಾಯಿಯಷ್ಟು ಇನ್ಶೂರೆನ್ಸು ರೈತರಿಗೆ ಬರ್ತಕ್ಕಂಥದ್ದೇನು ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಬಹುಶಃ ಏನೊಂದು 300 ಕೋಟಿವರೆಗೂ ಇನ್ಶೂರೆನ್ಸು ಕವರ್ ಆಗಿದೆ. ಇಲ್ಲಿವರೆಗೂ ಸಂಪೂರ್ಣ ಆಗಿಲ್ಲ ಅನ್ನೋದು ಕೂಡ ಚರ್ಚೆ ಇದೆ. ಇನ್ನು ಬರಬೇಕು ಅಂತ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.